ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಿಜವಾದ ಆರಾಧನೆಯನ್ನ ನಾವು ಹೇಗೆ ಮಾಡಬೇಕು ಹಾಗೂ ಹೇಗೆ ದೇವರನ್ನ ಆರಾಧಿಸಬಾರದು ಎಂದು ನಾವಿವತ್ತು ಧ್ಯಾನಿಸಲಿದ್ದೇವೆ. ಆರಾಧನೆಯ ಕುರಿತಾಗಿ ನಾವು ಅನೇಕ ದಿವಸಗಳಿಂದ ಧ್ಯಾನಿಸ್ತಾ ಬಂದಿದ್ದೇವೆ. ನೀವೇನು ಹಳೆಯ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಚಾನಲ್ನಲ್ಲಿ ಇರ್ತದೆ, ನೀವು ಹೋಗಿ ನೋಡಬಹುದಾಗಿದೆ. ನಿಜವಾದ ಆರಾಧನೆ ಅಂದ್ರೇನು, ಹೇಗೆಲ್ಲ ಆರಾಧನೆಯನ್ನು ಮಾಡಬೇಕೆಂದು ನಾವು ಧ್ಯಾನಿಸಿದ್ದೇವೆ. ಇಂದು ನಿಜವಾದ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು ಮತ್ತು ಆರಾಧನೆ ಯಾಕೆ ಮಾಡಬೇಕು, ಹೇಗೆ ಆರಾಧನೆಯನ್ನು ಮಾಡಬಾರದು, ಈ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಪರಿಶುದ್ಧಾತ್ಮನ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೇ ನೀವು ಮಾತನಾಡಬೇಕಾಗಿ, ಆತ್ಮನ ನುಡಿಗಳಾಗಬೇಕಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ದೇವರೇ, ವಾಕ್ಯವನ್ನು ಕೇಳುವಂಥ ಸಹೋದರ ಸಹೋದರಿಯರ ಹೃದಯದಲ್ಲಿ ಮಾತನಾಡಿ ವಾಕ್ಯಗಳು ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಕೇಳ್ಕೊಳ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಆಮೇನ್ ಆಮೇನ್. ಈ ಆರಾಧನೆ ಎಂಬುದು ನಾವು ಕಳೆದ ಬಾರಿ ಧ್ಯಾನಿಸಿದೆವು. ಆರಾಧನೆ ಅಂದ್ರೇನು, ಸ್ತುತಿ ಅಂದ್ರೇನು. ಆರಾಧನೆ ಅಂದ್ರೆ ದೇವರು ಏನಾಗಿದ್ದಾರೋ ಆತನ ಗುಣಾತಿಶಯಗಳನ್ನ ನಾವು ಹೊಗಳಿ ಹೇಳುವಂಥದ್ದು ಆರಾಧನೆ ಆಗಿದೆ. ಸ್ತುತಿ ಎನ್ನುವುದು, ಥ್ಯಾಂಕ್ಸ್ ಗಿವಿಂಗ್ ಅನ್ನೋದು, ಆತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ನಾವು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳುವುದು ಎಂದು ನಾವು ಧ್ಯಾನಿಸಿದೆವು. ಆರಾಧನೆ ಎಂಬುದು ನಮ್ಮ ಜೀವಿತದಲ್ಲಿ ಹೇಗೆ ಪ್ರಾರ್ಥನೆಯು ದೇವರೊಟ್ಟಿಗೆ ಸಂಬಂಧವನ್ನ, ಅನ್ಯೋನ್ಯತೆಯನ್ನ ಹೆಚ್ಚಿಸ್ತದೋ ಅದೇ ರೀತಿಯಾಗಿ ಆರಾಧನೆಯೂ ಸಹ ದೇವರೊಂದಿಗಿನ ಸಂಬಂಧವನ್ನ ಹೆಚ್ಚಿಸುವಂತದ್ದಾಗಿದೆ. ಅನೇಕ ಬಾರಿ ನಮಗೆ ಈ ಒಂದು ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿಯೂ ಸಹ ಎದುರಾಗಿರಬಹುದು. ಕೆಲ ಸಮಯದಲ್ಲಿ ಪ್ರಾರ್ಥನೆಯನ್ನೇ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ವಾಕ್ಯವನ್ನು ಓದಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂತ ಸಮಯದಲ್ಲಿ ನೀವು ದೇವರನ್ನ ಆಡುವಾಗ, ಸ್ತುತಿಸುವಾಗ, ಆತನನ್ನ ಆರಾಧಿಸುವಾಗ ನಿಮ್ಮ ಒಂದು ಆತ್ಮಕ್ಕೆ ಏನುಂಟಾಗ್ತದೆ ಅಂದರೆ ಎನ್ಕರೇಜ್ಮೆಂಟ್ ಉಂಟಾಗ್ತದೆ. ನೀವು ಆತನಲ್ಲಿ ಯಾವಾಗಲೂ ನೆಲೆಯಾಗಿರಲಿಕ್ಕೆ ಈ ಆರಾಧನೆಯು ಮತ್ತು ಸ್ತುತಿಯು ನಮಗೆ ಸಹಾಯಕವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆರಾಧನೆ ಎಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಮೈಂಡಲ್ಲಿ ಬರುವಂಥ ವಿಷಯ ಯಾವುದಾಗಿದೆ ಅಂದರೆ, ಹಾಡೇಳುವುದನ್ನು ಮಾತ್ರವೇ ಆರಾಧನೆ ಎಂದು ನಾವು ತಿಳಿದುಕೊಂಡು ಬಿಡ್ತೇವೆ. ಹಾಡೇಳುವುದು ಅದು ಒಂದು ಭಾಗವಾಗಿದೆ, ಆದರೆ ಹಾಡುಗಳ ಮೂಲಕವಾಗಿ ಮಾತ್ರವಲ್ಲ, ಪ್ರತಿಯೊಂದು ಕಾರ್ಯದ ಮೂಲಕವಾಗಿ ನಾವು ದೇವರನ್ನು ಆರಾಧಿಸಬೇಕು. ನಾವು ಇನ್ನೊಬ್ಬರಿಗೆ ಪ್ರೀತಿ ತೋರಿಸುವುದರ ಮೂಲಕ, ನಮ್ಮಲ್ಲಿರುವ ಸದ್ಗುಣಗಳ ಮೂಲಕ, ನಮ್ಮ ನಡೆಯ ಮೂಲಕ, ನಮ್ಮ ನುಡಿಯ ಮೂಲಕ, ನಮ್ಮ ಆಲೋಚನೆಯ ಮೂಲಕ ನಾವೇನು ಮಾಡಬೇಕು, ದೇವರನ್ನು ಆರಾಧಿಸಬೇಕು. ನೋಡಿ, ನಾವು ಯಾವಾಗಾದರೂ ಹಾಡು ಹೇಳಬೇಕು, ಹಾಡುಗಳ ಮೂಲಕವೇ ದೇವರನ್ನು ಆರಾಧಿಸಬೇಕು ಅಂತ ಏನಾದರೂ ಇದ್ದಿದ್ರೆ, ಯಾವುದೋ ಒಂದು ಸಮಯದಲ್ಲಿ ನಾವು ಸಮಯವನ್ನು ತೆಗೆದುಕೊಂಡು ದೇವರನ್ನು ಹಾಡುಗಳ ಮೂಲಕ ಆರಾಧಿಸ್ತೇವೆ. ಆದರೆ ನಾವು ಯಾವುದೋ ಒಂದು ಸಮಯದಲ್ಲಿ ಮಾಡುವಂಥದ್ದನ್ನು ಆರಾಧನೆ ಅನ್ನೋದಿಲ್ಲ, ಎಲ್ಲ ಸಮಯದಲ್ಲೂ ನಾವು ಆರಾಧನೆಯನ್ನು ಮಾಡಬೇಕು. ದಾವೀದನ ಜೀವಿತದಲ್ಲಿ ಆತನು ಯಾವಾಗಲೂ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದನು. ಹೇಗೆ ಅನ್ಯೋನ್ಯವಾಗಿದ್ದನು? ಆತನನ್ನು ಆರಾಧಿಸುವುದರ ಮೂಲಕ. ಕೀರ್ತನೆಗಳನ್ನು ನಾವು ಕಾಣ್ತೇವೆ, ಎಷ್ಟೋ ಕೀರ್ತನೆಗಳು ದಾವೀದನ ಕೀರ್ತನೆಗಳಾಗಿದೆ. ಆತನು ಕೀರ್ತನೆಗಳ ಮೂಲಕ ತಾನು ಮಾಡುವ ಕೆಲಸಗಳಲ್ಲಿ, ನಾವು ಅನೇಕರು ಹೇಳ್ತೇವೆ, ನಾನು ತುಂಬ ಬ್ಯುಸಿ ಇದ್ದೇನೆ, ನನಗೆ ತುಂಬ ಕೆಲಸವಿದೆ, ಕೆಲಸದ ಒತ್ತಡ, ಕುಟುಂಬದ ಒತ್ತಡ, ಅನೇಕ ಪ್ರೆಷರಿಂದ ನಾನು ಹಾದು ಹೋಗ್ತಾ ಇದ್ದೇನೆ, ನನಗೆ ಆರಾಧಿಸಲು, ಪ್ರಾರ್ಥನೆ ಮಾಡಲು, ವಾಕ್ಯ ಓದಲು ನನಗೆ ಸಮಯವಿಲ್ಲ ಅಂತ ನಾವು ಅನೇಕರು ನೆಪಗಳನ್ನು ಹೇಳ್ತೇವೆ. ಆದರೆ ದಾವೀದನು ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ದೇವರನ್ನ ಸ್ತುತಿಸುವಂತವನಾಗಿದ್ದನು, ದೇವರನ್ನ ಆರಾಧಿಸುವಂತವನಾಗಿದ್ದನು, ದೇವರನ್ನ ಮಹಿಮೆ ಪಡಿಸುವಂತವನಾಗಿದ್ದನು. ನಾವು ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 22ನೇ ವಚನದಲ್ಲಿ ಕಾಣಲ್ಪಡ್ತೇವೆ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನಾಗಿ ಮಾಡಿ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು,
ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯವಾಗಿ ಸಾಕ್ಷಿ ಹೇಳಿದನು. ಯಾರೆಲ್ಲಿ ಸಾಕ್ಷಿನ ಹೇಳ್ತಾ ಇದ್ದಾನೆ ಅಂದ್ರೆ, ಅಪೊಸ್ತಲನಾದಂಥ ಪೌಲನು ಸುವಾರ್ತೆಯನ್ನು ಸಾರುವುದಕ್ಕೆ ತನ್ನ ಮೊದಲನೆಯ ಪ್ರಯಾಣದಲ್ಲಿ ಆತನು ಈ ಸಂಗತಿಗಳನ್ನ ಹೇಳಲ್ಪಡ್ತಾ ಇದ್ದಾನೆ. ದೇವರು ಅವನ ಕುರಿತಾಗಿ ಏನೆಂದು ಸಾಕ್ಷೀಕರಿಸ್ತಾ ಇದ್ದಾರೆ ಅಂದ್ರೆ, ಇವನು ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಹಾಗಾದ್ರೆ ಈ ಒಂದು ದಾವೀದನು ದೇವರಿಗೆ ಒಪ್ಪುವ ಮನುಷ್ಯನು ಹೇಗಾದನಂದ್ರೆ, ಆತನು ಯಾವಾಗಲೂ ದೇವರನ್ನ ಆರಾಧನೆ ಮಾಡ್ತಾ ಇದ್ದನು, ಸ್ತುತಿ ಮಾಡ್ತಾ ಇದ್ದನು, ಸ್ತೋತ್ರಗಳನ್ನ ಮಾಡ್ತಾ ಇದ್ದನು. ನಾವು ಕೀರ್ತನೆಗಳಲ್ಲಿ ನೋಡ್ತೇವೆ, ಕೀರ್ತನೆಗಳಲ್ಲಿ ಪ್ರಾರ್ಥನೆ ಇದೆ, ಹಾಗೆ ಆರಾಧನೆ ಇದೆ, ಸ್ತುತಿ ಇದೆ, ಹಾಗೂ ತನ್ನ ಜೀವಿತದಲ್ಲಿರುವಂಥ ಭಯ ಆಗಿರ್ಬೋದು, ದೇವರ ಮೇಲಿರುವಂಥ ಪ್ರೀತಿ, ಪ್ರತಿಯೊಂದನ್ನು ಆತನು ಆರಾಧನೆಯ ಮೂಲಕ, ಪದ್ಯದ ಮೂಲಕ, ಕಾವ್ಯದ ಮೂಲಕ ದೇವರಿಗೆ ಎಕ್ಸ್ಪ್ರೆಸ್ ಮಾಡುವುದನ್ನು ನಾವು ಕಾಣಲ್ಪಡ್ತೇವೆ. ನೋಡಿ, ದಾವೀದನದ್ದು ಮತ್ತು ದೇವರ ಆ ಸಂಬಂಧ ಎಷ್ಟು ಅಮೂಲ್ಯವಾಗಿದೆ, ಎಷ್ಟು ರಮ್ಯವಾಗಿದೆ. ಇಂಥ ಒಂದು ಸಂಬಂಧ ಇಂದು ನಮ್ಮ ಜೀವಿತದಲ್ಲಿ ಇದೆಯಾ? ಬರೀ ನಾವು ಭಾನುವಾರ ಹೋಗಿ ದೇವರನ್ನ ಆರಾಧಿಸಿ, ನೀನೆಷ್ಟು ಒಳ್ಳೆಯವರಪ್ಪ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನನ್ನೇ ಪ್ರೀತಿಸ್ತೇವೆ ಅಂತ ನಮ್ಮ ಬಾಯಿಂದ ದೇವರಿಗೆ ಹಾಡುಗಳನ್ನು ಆಡ್ತೇವೆ. ಆದ್ರೆ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ದೇವರ ಕುರಿತಾದ ಪ್ರೀತಿಯೇ ಇರೋದಿಲ್ಲ. ನಮ್ಮ ಮನಸ್ಸಿನಲ್ಲಿಯೇ ಬೇರೆ ಇಟ್ಟುಕೊಂಡು ನಮ್ಮ ಬಾಯಿಯಲ್ಲೇ ನಾವು ಬೇರೆಯನ್ನ ಹೇಳ್ತಾ ಇರ್ತೇವೆ. ಆದರೆ ದೇವರು ನಿಜವಾಗಿಯೂ ಒಪ್ಪುವಂತ ಆರಾಧನೆ ಏನಂದ್ರೆ, ಮನುಷ್ಯನ ಹಾಗೆ ದೇವರು ಮುಖವನ್ನ ನೋಡುವಂತ ದೇವರಲ್ಲ, ಮನಸ್ಸನ್ನ ನೋಡುವಂತ ದೇವರಾಗಿದ್ದಾರೆ. ಮನಸ್ಸು ದೇವರ ಮುಂದೆ ಶುದ್ಧವಾಗಿರಬೇಕು. ನಮ್ಮ ಬಾಯಿಂದ ಏನು ಬರ್ತಾ ಇದೆಯೋ ಅದು ನಮ್ಮ ಹೃದಯದಲ್ಲೂ ಇರಬೇಕು. ನಮ್ಮ ಬಾಯಿಂದ ನಾವು ಆತನನ್ನ ಪ್ರೀತಿಸ್ತಾ ಇದ್ದೇವೆ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆ, ನೀನೇ ನನ್ನ ಬಂಡೆ, ನೀನೇ ನನಗೆಲ್ಲ ಎಂದು ನಾವು ಬಾಯಿಂದ ಹಾಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿಯೂ ಅದೇ ನಂಬಿಕೆ ಇರಬೇಕು. ಮೊದಲನೇದಾಗಿ ನಮ್ಮ ಆರಾಧನೆಯಲ್ಲಿ ನಂಬಿಕೆ ಇರಬೇಕು. ನಾವು ಅಬ್ರಹಾಮನನ್ನ ಕುರಿತಾಗಿ ನೋಡ್ತೇವೆ. ಆತನು ಆರಾಧನೆಯನ್ನ ಮಾಡ್ತಾನೆ. ಆತನ ಜೀವಿತದಲ್ಲಿ ಆತನು ನಂಬಿಕೆಯ ಮೂಲ ಪುರುಷನೆಂದು ಕರೆಸಲ್ಪಟ್ಟದು ಯಾವುದರಿಂದ ಎಂದರೆ, ಈಸಾಕನನ್ನ ಮೋರಿಯಾ ಬೆಟ್ಟದಲ್ಲಿ ಯಜ್ಞವನ್ನ ಅರ್ಪಿಸುವುದಕ್ಕೆ ಆತನು ಸಿದ್ಧವಾದನು. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ. 25 ವರ್ಷಗಳಿಂದ ಕಾದು ಪಡೆದುಕೊಂಡಂತ ಮಗನು ಈಸಾಕನಾಗಿದ್ದಾನೆ. ಈ ಈಸಾಕನನ್ನ ದೇವರು ಏನಂದು ಕೇಳ್ತಾ ಇದ್ದಾರೆ ಅಂದ್ರೆ, ಅಬ್ರಹಾಮನಿಗೆ ನಿನ್ನ ಮಗನಾಗಿರುವಂತಹ ಈಸಾಕನನ್ನ ಕರೆದುಕೊಂಡು ಹೋಗಿ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅದಕ್ಕೆ ಅಬ್ರಹಾಮನ ಏನ್ ಮಾಡ್ತಾನೆ ಅಂದ್ರೆ, ಆದಿಕಾಂಡ 22ನೇ ಅಧ್ಯಾಯ 3ನೇ ವಚನವನ್ನ ಓದಿಕೊಳ್ಳೋಣ. ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಹೊಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟರು. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೈವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಇಲ್ಲಿ ದೇವರು 25 ವರ್ಷಗಳಿಂದ ಕಾದು ಪಡೆದುಕೊಂಡಂತಹ ಮಗನಾದ ಈಸಾಕನನ್ನ ನೀನು ಮೋರಿಯಾ ಬೆಟ್ಟಕ್ಕೆ ಹೋಗಿ ನನಗೆ ನಿನ್ನ ಮಗನನ್ನ ಅರ್ಪಿಸಬೇಕು ಎಂದು ಕೇಳುವಾಗ ಅಬ್ರಹಾಮನು ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ದೇವರು ಹೇಳಿದ ಕೆಲಸವನ್ನ ಮಾರನೇ ಬೆಳಗ್ಗೆನೆ ಎದ್ದು ಏನ್ ಮಾಡ್ತಾ ಇದ್ದಾನೆ, ತನ್ನ ಯಜ್ಞಕ್ಕೆ ಬೇಕಾದ ಸಕಲವನ್ನು ಸಿದ್ಧತೆ ಮಾಡಿಕೊಂಡು ತನ್ನ ಮಗನನ್ನು ಸೇವಕರನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಕರೆದುಕೊಂಡು ಹೋದ ನಂತರ ದೇವರು ಹೇಳಿದ ಸ್ಥಳವು ಸಿಕ್ಕಿದ ನಂತರ ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗನು ಹೋಗಿ ದೇವಾರಾಧನೆ ಮಾಡಿ ಹಿಂದಿರುಗಿ ಬರ್ತೇವೆ ಎಂದು ಹೋಗ್ತಾ ಇದ್ದಾನೆ. ನಂತರ ಇವರು ಯಜ್ಞ ಮಾಡಲಿಕ್ಕೆ ಹೋಗ್ತಾರೆ. ಈಸಾಕನು ಕೇಳ್ತಾನೆ, ಯಜ್ಞಕ್ಕೆ ಬೇಕಾದಂತ ಕುರಿಮರಿಯೇ ಇಲ್ಲವಲ್ಲ ಅಂತ. ಆಗ ಅಬ್ರಹಾಮನು ಹೇಳ್ತಾನೆ, ದೇವರು ನಮಗೆ ಒದಗಿಸಿ ಕೊಡ್ತಾನೆ. ನಂತರ ಅಬ್ರಹಾಮನು ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನ ಕಟ್ಟಿ ಆತನನ್ನ ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಡುತ್ತಾನೆ. ನಂತರ ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದು, ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಎಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ,
ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು. ನೋಡಿ, ದೇವರು ಅಬ್ರಹಾಮನನ್ನ ಹೇಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಹುಡುಗನನ್ನ ಬೆಟ್ಟದ ಮೇಲಿಂದ ಹೊರೆಯನ್ನು ಹೊತ್ತಿಸಿಕೊಂಡು ಬರುವಾಗಲೂ ದೇವರಲ್ಲಿ ಅವನನ್ನ ತಡೆದಿಲ್ಲ. ನಂತರ ಆತನ ಕೈಕಾಳುಗಳನ್ನ ಕಟ್ಟಿ ಹಿಡಿದು ಯಜ್ಞವೇದಿಯ ಮೇಲೆ ಇಟ್ಟಾಗಲೂ ದೇವರು ಅಬ್ರಹಾಮನನ್ನ ತಡೆದಿಲ್ಲ. ಕತ್ತಿ ತನ್ನ ಕೈಯಲ್ಲಿ ಹಿಡಿಯುವಾಗಲೂ ದೇವರು ತಡೆದಿಲ್ಲ. ಯಾವಾಗ ಕತ್ತಿಯು ಹುಡುಗನ ಮೇಲೆ ಹೋಗ್ತದೋ ಆ ಸಮಯದಲ್ಲಿ ದೇವರು ತಡಿತಾ ಇದ್ದಾರೆ. ಹಾಗಾದರೆ ಅಬ್ರಹಾಮನಲ್ಲಿ ಇದ್ದಂತಹ ನಂಬಿಕೆಯು ಎಷ್ಟು ದೊಡ್ಡದಾಗಿದೆ. ನನ್ನ ದೇವರು ನನ್ನ ಮಗನನ್ನ ನಾನು ಯಜ್ಞವನ್ನ ಅರ್ಪಿಸಿದರೂ ಸಹ ಆತನನ್ನು ಬದುಕಿಸ್ತಾನೆ ಅನ್ನೋ ನಂಬಿಕೆ ಯಾರಲ್ಲಿತ್ತಂದ್ರೆ ಅಬ್ರಹಾಮನಲ್ಲಿತ್ತು. ಅಬ್ರಹಾಮನು ಮಾಡಿದ ದೇವಾರಾಧನೆಯಲ್ಲಿ ಯಾವ ವಿಷಯವಿತ್ತಂದ್ರೆ ನಂಬಿಕೆ ಇತ್ತು. ಎರಡನೇದಾಗಿ ತ್ಯಾಗ. ನಮ್ಮ ಆರಾಧನೆಯಲ್ಲಿ ಇಂದು ನಂಬಿಕೆ ಇದೆಯಾ? ದೇವರ ಸಮ್ಮುಖದಲ್ಲಿ ನಾವು ನಂಬಿಗಸ್ತರಾಗಿ ನಂಬಿಕೆ ಉಳ್ಳವರಾಗಿ ಆತನನ್ನ ಆರಾಧನೆ ಮಾಡ್ತಾ ಇದ್ದೇವಾ? ನಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡಿದ್ದೇವಾ? ನಾವು ದೇವರನ್ನ ಹಾಡಿನ ಮೂಲಕ ಹೇಳ್ತೇವೆ, ದೇವರೇ ನೀನೊಬ್ಬನೇ ನನಗೆ ಆಶ್ರಯ, ನೀ ನನ್ನ ಕೋಟೆ ಅಂತ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಬೇರೆಯವರನ್ನ ಕೋಟೆಯನ್ನಾಗಿ ಬೇರೆಯವರನ್ನ ಆಶ್ರಯಿಸಿಕೊಂಡವರಾಗಿರ್ತೇವೆ. ನಮ್ಮ ಮನಸ್ಸಿನಲ್ಲಿ ದೇವರ ಕುರಿತಾದ ನಂಬಿಕೆ ಉಂಟಾ? ಅಬ್ರಹಾಮನ ಜೀವಿತದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ನನ್ನ ಒಬ್ಬನೇ ಮಗನಾದ ಈಸಾಕನ ನಾನು ದೇವರಿಗೆ ಕೊಡುವುದಾದ್ರೆ ಆತನು ತಿರುಗಿ ನನ್ನ ದೇವರು ನನ್ನ ಮಗನನ್ನ ಬದುಕಿಸಲು ಶಕ್ತನಾಗಿದ್ದಾನೆ ಎಂದು ತನ್ನ ಹೆಂಡತಿಗೆ ಹೇಳಲಿಲ್ಲ, ತನ್ನ ಮಗನಿಗೂ ಸಹ ಹೇಳಲಿಲ್ಲ, ನಾನು ನಿನ್ನನ್ನು ಯಜ್ಞ ಮಾಡಲಿಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಅಂತ. ಆದರೆ ಆತನಲ್ಲಿ ಇದ್ದಂತಹ ದೇವರ ಮೇಲಿದ್ದ ನಂಬಿಕೆ ನೋಡ್ರಿ, ದೇವರ ಮೇಲಿದ್ದ ಭಯಭಕ್ತಿಯನ್ನ ನಾವು ನೋಡಬಹುದಾಗಿದೆ. ಇಂದು ನಮ್ಮಲ್ಲಿ ದೇವರ ಮೇಲಿನ ಭಯಭಕ್ತಿ ಉಳ್ಳವರಾಗಿದ್ದೇವ ನಾವು? ನಮ್ಮ ಆರಾಧನೆಯಲ್ಲಿ ತ್ಯಾಗವಿದೆಯಾ? ಅಬ್ರಹಾಮನಿಗೆ ಒಬ್ಬನೇ ಮಗನು, ತುಂಬಾ ವರ್ಷಗಳ ನಂತರ ಕಾದು ದೇವರ ಸಮ್ಮುಖದಲ್ಲಿ ಕಾದು ಪಡೆದುಕೊಂಡಂತ ವಾಗ್ದಾನದ ಮಗನು. ಆ ಮಗನನ್ನ ಕಳೆದುಕೊಂಡರೂ ಪರವಾಗಿಲ್ಲ, ನನ್ನ ದೇವರನ್ನ ಮೆಚ್ಚಿಸಬೇಕು, ನನ್ನ ದೇವರನ್ನ ಮನಪೂರ್ವಕವಾಗಿ ನಾನು ಆರಾಧನೆ ಮಾಡಬೇಕು, ಮನಪೂರ್ವಕವಾಗಿ ನನ್ನಲ್ಲಿರುವುದನ್ನ ಆತನಿಗೋಸ್ಕರ ಕೊಡಬೇಕು ಎಂದು ಆತನ ತೀರ್ಮಾನ ಇದೆಯಲ್ಲ, ಅಂತಹ ತೀರ್ಮಾನ ಇಂದು ನಮ್ಮಲ್ಲಿದೆಯಾ? ನಾವು ದೇವರಿಗೋಸ್ಕರ ಯಾವುದನ್ನ ತ್ಯಾಗ ಮಾಡ್ತಾ ಇದ್ದೇವೆ? ನಾವಿನ್ನೂ ಪಾಪವನ್ನ ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ದೇವರಿಗೆ ಆರಾಧನೆಗಳನ್ನ ಮಾಡುವುದಾದ್ರೆ ಅಂತ ಆರಾಧನೆಯನ್ನ ದೇವರು ಕೇಳುವುದಿಲ್ಲ. ದೇವರ ಪರಿಶುದ್ಧ ಪರ್ವತವನ್ನ ಹತ್ತತಕ್ಕಂಥವನು ಎಂಥವನಾಗಿದ್ದಾನೆ ಅಂದ್ರೆ ಅವನು ಪರಿಶುದ್ಧವೆಂಬ ಭೂಷಣದೊಡನೆ ಹತ್ತಬೇಕು. ಸುಮ್ಮನೆ ನಾನು ಆರಾಧನೆ ಮಾಡ್ತೇನೆ, ನನಗೆ ದೇವರು ಒಳ್ಳೆ ಸ್ವರವನ್ನು ಕೊಟ್ಟಿದ್ದಾರೆ, ಅಥವಾ ನನಗೆ ಒಳ್ಳೆ ಸಭೆ ಇದೆ, ನಾನು ಒಳ್ಳೆಯ ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ವೀರರಾಗಿದ್ದೇವೆ ಅಂತ ನೀವು ಹೇಳಿ ನಿಮ್ಮ ಜೀವಿತದಲ್ಲಿ ಪಾಪವನ್ನು ಇಟ್ಟುಕೊಂಡು ಇನ್ನು ಯಾವುದನ್ನು ಬಿಡಬೇಕು, ಇನ್ನು ಯಾವುದನ್ನು ತ್ಯಾಗ ಮಾಡಬೇಕು, ಮೋಸವನ್ನು, ವಂಚನೆಯನ್ನು, ಕೆಟ್ಟತನವನ್ನು, ಕೆಟ್ಟದಾದಂತಹ ಆಲೋಚನೆಗಳನ್ನು ತ್ಯಾಗ ಮಾಡದೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನೀವು ಆರಾಧಿಸುವುದಾದ್ರೆ ನಿಮ್ಮ ಆರಾಧನೆಯು ಕೇಳಲ್ಪಡುವುದಿಲ್ಲ. ಅಬ್ರಹಾಮನು ತನ್ನ ಜೀವಿತದಲ್ಲಿ ತ್ಯಾಗ ಮಾಡ್ತಾ ಇದ್ದಾನೆ. ನಾವಿವತ್ತು ಏನು ತ್ಯಾಗ ಮಾಡ್ತಾ ಇದ್ದೇವೆ? ದೇವರು ನಮಗೆ ಮಾಡಬೇಡ ಎಂಬ ವಿಷಯವನ್ನ ನಾವು ಇಂದು ಮಾಡ್ತಾ ದೇವರ ಮನಸ್ಸನ್ನ ನೋಯಿಸ್ತಾ ಇದ್ದೇವೆ ಹೊರತು ದೇವರಿಗೋಸ್ಕರ ನಾವು ಏನು ತ್ಯಾಗ ಮಾಡ್ತಾ ಇದ್ದೇವೆ? ದೇವರು ನಮಗೆ ಸಕಲವನ್ನ ಕೊಟ್ಟಿದ್ದಾರೆ, ಆದರೆ ದೇವರಿಗೋಸ್ಕರ ನಾವೇನಾದ್ರೂ ತ್ಯಾಗ ಮಾಡ್ತಾ ಇದ್ದೇವಾ? ಸಹೋದರ ಸಹೋದರಿಯರೇ, ಅಬ್ರಹಾಮನಲ್ಲಿ ನಂಬಿಕೆಯಿಂದ ಆರಾಧನೆ ಮಾಡ್ತಾ ಇದ್ದಾನೆ, ತ್ಯಾಗದಿಂದ ಆರಾಧನೆ ಮಾಡ್ತಾ ಇದ್ದಾನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ನಾವು ಯಾವಾಗ ನಂಬಿಕೆ ಉಳ್ಳವರಾಗಿ ವಿಶ್ವಾಸದಿಂದ, ತ್ಯಾಗದಿಂದ, ಭಯಭಕ್ತಿಯಿಂದ ಆರಾಧನೆಯನ್ನ ಮಾಡ್ತೇವೋ ನಮ್ಮ ಜೀವಿತದಲ್ಲಿ ಹೇಗೆ ಅಬ್ರಹಾಮನಿಗೆ ದೇವರು ಯೆಹೋವ ಈರೆಯಾಗಿ ಯಜ್ಞಕ್ಕಾಗಿ ಕುರಿಮರಿಯನ್ನು ಒದಗಿಸಿಕೊಟ್ಟನೋ ನಮ್ಮ ಜೀವಿತದಲ್ಲೂ ಅಷ್ಟೇ ಯಜ್ಞದ ಕುರಿಮರಿ ಯಾರಾಗಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೆಹೋವ ಈರೆಯಾಗಿ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಾತನಾಗಿದ್ದಾನೆ. ಇಂದು ಯಜ್ಞದ ಕುರಿಮರಿಯಾದಂಥ ಯೇಸು ಕ್ರಿಸ್ತನು ನಿಮಗೋಸ್ಕರ ನಿಮ್ಮ ಪಾಪವನ್ನು ಹೊತ್ತುಕೊಂಡಿದ್ದಾರೆ, ನಿಮ್ಮ ಶಾಪವನ್ನು ಹೊತ್ತುಕೊಂಡಿದ್ದಾರೆ. ನಾವು ಆತನಿಗೋಸ್ಕರ ಏನ್ ಮಾಡ್ತಾ ಇದ್ದೇವೆ? ಅಬ್ರಹಾಮನು ತನ್ನ ಮಗನನ್ನ ಅರ್ಪಿಸುವುದಕ್ಕೆ ಹಿಂತೆಗೆಯದೇ ಇದ್ದ ಕಾರಣ ಅವನು ಏನು ಹೊಂದಿಕೊಂಡನೆಂದರೆ ಆಶೀರ್ವಾದವನ್ನು ಹೊಂದಿಕೊಂಡನು. ನಮಗಿವತ್ತು ಆಶೀರ್ವಾದ ಬೇಕು, ಆದರೆ ಬಿಡಬೇಕಾದ ಕಾರ್ಯಗಳು ಬಿಡಲಿಕ್ಕೆ ನಮಗೆ ಮನಸ್ಸಿಲ್ಲ, ವಿಶ್ವಾಸದಲ್ಲಿ ಇರಲಿಕ್ಕೆ ನಮಗೆ ಮನಸ್ಸಿಲ್ಲ. ಅಯ್ಯೋ ನಂಬಿಕೊಳ್ಳ್ರಿ, ಪ್ರಾರ್ಥನೆಯನ್ನು ಮಾಡ್ರಿ, ದೇವರಲ್ಲಿ ಹೆಚ್ಚಾಗಿ ನಿಮ್ಮ ಆಶ್ರಯವನ್ನು ಇಡ್ರಿ ಅಂತ ಅನೇಕರು ಹೇಳುವುದೇನೆಂದರೆ ಅಯ್ಯೋ ನನ್ನ ದೇವರು ನನಗಿನ್ನೂ ಏನು ಮಾಡಿಲ್ಲ. ಅಬ್ರಹಾಮನ ಜೀವಿತದಲ್ಲಿ ಅವನು ನಂಬಿಕೆಯಿಂದ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ
ತ್ಯಾಗದಿಂದ ಆರಾಧನೆಯನ್ನು ಮಾಡಿದ್ದಕ್ಕೆ ಅವನು ದೇವರಿಂದ ಎರಡನೇ ಸಾರಿ ತಿರುಗಿ ವಾಗ್ದಾನವನ್ನು ಹೊಂದಿಕೊಳ್ಳುವುದನ್ನು ನಾವು ಕಾಣಲ್ಪಡ್ತೇವೆ. ಇವತ್ತು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಹೊಂದಿಕೊಳ್ಬೇಕು, ಅದು ನೆರವೇರಬೇಕಂದ್ರೆ ನಿಮ್ಮ ಹೃದಯವು ದೇವರ ಮುಂದೆ ಶುದ್ಧವಾಗಿರಬೇಕು. ಸಹೋದರ ಸಹೋದರಿಯರೇ, ನಮ್ಮ ಆರಾಧನೆಯಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸವಿರಬೇಕು, ಹಾಗೂ ದೇವರಿಗೆ ತ್ಯಾಗ ಮಾಡಬೇಕು. ಯಾವ ಪಾಪ ಯಾವುದನ್ನು ನಾವು ಬಿಡಬೇಕು, ಯಾವುದು ಇನ್ನು ನಮ್ಮ ಜೀವಿತದಲ್ಲಿ ದೇವರಿಗೆ ತಡೆಯಾಗಿ ನಿಂತಿದೆ ಅದನ್ನು ನಾವು ತ್ಯಜಿಸಿ ದೇವರನ್ನು ಆರಾಧನೆ ಮಾಡಬೇಕು. ಹಾಗೆ ದೇವರಲ್ಲಿ ಭಯ ಭಕ್ತಿಯಿಂದ ನಾವು ಆರಾಧಿಸುವವರಾಗಬೇಕು. ಆಗಲೇ ಪರಿಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಮ್ಮ ಆರಾಧನೆಯಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸವಿರಬೇಕು, ತ್ಯಾಗವಿರಬೇಕು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಆರಾಧಿಸಬೇಕು. ಅದೇ ರೀತಿಯಾಗಿ ಕೀರ್ತನೆಗಳು 15ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರ ದೇವರ ಸನ್ನಿಧಿಗೆ ಯೋಗ್ಯರು ಯಾರಾಗಿದ್ದಾರೆ ಎಂದು ಅಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸಿದೆ. ಯೆಹೋವನೇ, ನಿನ್ನ ಗೂಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಏಳದವನು, ಮತ್ತೊಬ್ಬರಿಗೆ ಅನ್ಯಾಯವನ್ನು ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು ಹಾಗೂ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನ ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಎಂಥವನು ದೇವರ ಸನ್ನಿಧಿಗೆ ಯೋಗ್ಯನಾಗಿದ್ದಾನೆ ಅಂದರೆ ಅವನು ಸಜ್ಜನನಾಗಿರಬೇಕು, ಅವನು ಸುಳ್ಳನ್ನು ಆಡದವನಾಗಿರಬೇಕು, ಭ್ರಷ್ಟಾಚಾರವನ್ನು ಮಾಡದವನಾಗಿರಬೇಕು, ಬೇರೆಯವರನ್ನು ನಿಂದಿಸುವವನಾಗಿರಬಾರ್ದು. ಇವತ್ತು ನಾವು ಸೋಮವಾರದಿಂದ ಶನಿವಾರದವರೆಗೂ ನಮಗಿಷ್ಟ ಬಂದ ಹಾಗೆ ಜೀವಿಸಿ ಭಾನುವಾರ ಮಾತ್ರ ನಾವೇನು ಮಾಡ್ತೇವೆ, ಸಜ್ಜನರ ಹಾಗೆ, ನೀತಿವಂತರ ಹಾಗೆ, ಸತ್ಯ ವಚನವನ್ನೇ ನಾವೇ ದೊಡ್ಡ ಭಕ್ತರ ಹಾಗೆ ನಮ್ಮನ್ನು ನಾವು ತೋರಿಸಲ್ಕೊಡ್ತೇವೆ. ಆದರೆ ದೇವರು ಅದನ್ನು ಮೆಚ್ಚೋದಿಲ್ಲ. ದೇವರು ಅಪೇಕ್ಷಿಸುವುದೇನೆಂದರೆ ನಿಮ್ಮ ಜೀವಿತ ಯಾವಾಗಲೂ ಆತನಿಗೆ ಮೆಚ್ಚುಗೆ ಆಗಿರಬೇಕು. ನಿಮ್ಮನ್ನು ಮನುಷ್ಯರು ನೋಡುವಾಗ ಮಾತ್ರವೇ ನೀವು ಆತನನ್ನು ಆರಾಧಿಸುವಂಥದ್ದು, ಆತನಿಗಾಗಿ ಜೀವಿಸುವಂಥದ್ದಲ್ಲ. ನಿಮ್ಮ ಸೀಕ್ರೆಟ್ ಲೈಫಲ್ಲಿ ನೀವು ದೇವರ ಜೊತೆ ಹೇಗಿರ್ತೀರೋ ಅದೇ ಬಹಳ ಮುಖ್ಯವಾಗ್ತದೆ. ಇಂದು ಅನೇಕರು ತಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಿ, ಪಾಪಗಳಲ್ಲಿ, ಒಂದು ಶಾಪಗಳಲ್ಲಿ, ಕೆಟ್ಟದಾದ ಮಾರ್ಗಗಳಲ್ಲಿ, ಮನಸ್ಸಿನಲ್ಲಿ ಕುಯುಕ್ತಿಗಳನ್ನು ಇಟ್ಟುಕೊಂಡು ದೇವರನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂತ ಆರಾಧನೆಯು ಮೆಚ್ಚಿಸಲ್ಪಡೋದಿಲ್ಲ. ನಾವು ಕಾಣ್ತೇವೆ, ಲೂಸಿಫರನನ್ನು ಕಾಣ್ತೇವೆ. ಲೂಸಿಫರನು ಆರಾಧನೆ ಮಾಡುವ ತಂಡಕ್ಕೆ ಆತನು ಲೀಡರ್ ಆಗಿರುವುದನ್ನು ಕಾಣ್ತೇವೆ, ನಾಯಕನಾಗಿದ್ದನು. ಆದರೆ ಆತನಲ್ಲಿದ್ದಂತಹ ನಾನು ಎಂಬ ಅಹಂಕಾರ, ನಾನು ಎಂಬ ಆ ಗುಣವು ಅವನನ್ನು ತನ್ನ ಸ್ಥಾನದಿಂದ ಕೆಳಗೆ ದೊಬ್ಬಲ್ಪಡುವುದನ್ನು ಕಾಣ್ತೇವೆ. ಇವತ್ತು ನಮ್ಮ ಆರಾಧನೆಯಲ್ಲಿ ನಾನು ಎಂಬುದು ಇರಬಾರದು. ನಾವು ಪ್ರಕಟಣೆಯ ಗ್ರಂಥದಲ್ಲಿ ಕಾಣಲ್ಪಡ್ತೇವೆ, 24 ಮಂದಿ ಹಿರಿಯರು ತಮ್ಮ ಮೇಲಿದ್ದಂತಹ ಕಿರೀಟಗಳನ್ನು ದೇವರ ಮುಂದೆ ಬಿಚ್ಚಿಟ್ಟು ಆತನಿಗೆ ಅಡ್ಡ ಬಿದ್ದು ನೀನೇ ಪರಿಶುದ್ಧನು ಎಂದು ಹೇಳುವುದನ್ನು ನಾವು ಕಾಣಲ್ಪಡ್ತೇವೆ. ಪ್ರಕಟಣೆಗಳ ಗ್ರಂಥ 5ನೇ ಅಧ್ಯಾಯದಲ್ಲಿ ಓದಬಹುದಾಗಿದೆ. ನಾವು ಇವತ್ತು ನಮ್ಮಲ್ಲಿ ನಾನು ಎಂಬುದನ್ನು ಇಟ್ಟುಕೊಂಡು ನಾನೇನೋ ದೊಡ್ಡ ವ್ಯಕ್ತಿ, ಏನೋ ದೊಡ್ಡ ಸಾಧನೆ ಮಾಡಿದ್ದೇನೆ, ನನಗೆಲ್ಲ ಮನುಷ್ಯರು ಘನತೆಯನ್ನು ಕೊಡ್ತಾರೆ, ನನಗೆ ಗೌರವವನ್ನು ಕೊಡ್ತಾರೆ, ನನ್ನ ಪದವಿ ಇಂಥದ್ದಾಗಿದೆ ಎಂದು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ದೇವರ ಸನ್ನಿಧಿಗೆ ಬರುವುದಾದರೆ ದೇವರು ನಿಮ್ಮ ಆರಾಧನೆಯನ್ನು ಅಂಗೀಕರಿಸುವುದಿಲ್ಲ. ನೀವಿರುವ ಸ್ಥಳದಿಂದ ದೇವರು ನಿಮ್ಮನ್ನು ದೊಬ್ಬಲ್ಪಡಲಿಕ್ಕೆ 1 ನಿಮಿಷ ಸಾಕು. ಆದರೆ ದೇವರು ಇವತ್ತು ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಅಹಂಕಾರದ ಜೀವಿತಗಳನ್ನು, ನಿಮ್ಮ ಕೋಪದ ಜೀವಿತಗಳನ್ನು, ನಿಮ್ಮ ಹೊಲಸಾದ ಕೆಟ್ಟ ಜೀವಿತಗಳಿಂದ ನೀವು ಮಾನಸಾಂತರ ಹೊಂದಿರಿ. ಲೂಸಿಫೇರನು ಆತನಿಗೆ ಎಲ್ಲ ಸ್ಥಾನಗಳು ಕೊಡಲ್ಪಟ್ಟಿತ್ತು, ಆದರೆ ಅವನಲ್ಲಿದ್ದಂಥ ನಾನು ಎಂಬ ಒಂದು ಅಹಂಕಾರ ಅವನನ್ನು ನಾಶಪಡಿಸಿರುವುದನ್ನು ಕಾಣ್ತೇವೆ. ಇವತ್ತು ನಮ್ಮನ್ನು ನಾಶಪಡಿಸಬಾರದು, ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳಬಾರದೆಂದರೆ ನಾವು ದೇವರನ್ನು ತಗ್ಗಿಸಲ್ಪಟ್ಟವರಾಗಿ ಆರಾಧಿಸಬೇಕು. ನಮ್ಮಲ್ಲಿ ನಾನು ಎಂಬ ಅಹಂಕಾರಗಳು, ದುರಾಂಕಾರಗಳು, ಇನ್ನೊಬ್ಬರನ್ನು ನೋಡುವಾಗ, ಇನ್ನೊಬ್ಬರನ್ನು ಕಾಣುವಾಗ ನಾವು ಪ್ರೀತಿಯಿಂದ ಕಾಣಬೇಕು, ಅದು ಆರಾಧನೆ ಆಗಿದೆ. ನೀವು ಇನ್ನೊಬ್ಬರನ್ನ
ಕೇವಲವಾಗಿ ನಡೆಸಿಕೊಂಡು ಇನ್ನೊಬ್ಬರ ಮನಸ್ಸುಗಳನ್ನು ನೋಯಿಸಿ ನಿಂದಿಸಿ ಬಂದು ದೇವರಿಗೆ ಆರಾಧನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸಹೋದರ ಸಹೋದರಿಯರೇ. ನಮ್ಮ ಆರಾಧನೆಯಲ್ಲಿ ಏನಿರಬೇಕು? ತಗ್ಗಿಸಲ್ಪಡಬೇಕು, ಅಹಂಕಾರ ಇರಬಾರದು, ಕರುಣೆ ಇರಬೇಕು, ಪ್ರೀತಿ ಇರಬೇಕು. ಹಾಗೆ ದೇವ ಶಾಂತಿ, ದೇವ ಸಮಾಧಾನ, ದೇವರನ್ನ ಮಹಿಮೆ ಪಡಿಸುವಂತ ಆರಾಧನೆಯನ್ನು ಮಾಡಬೇಕು. ಯಾಕೆಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನಾಗಿರುವ ದೇವರಿಗೆ ನಾವು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆತನ ಮಂದಿರಗಳಿಗೆ, ಆತನ ದ್ವಾರಗಳಿಗೆ ನಾವು ಪ್ರವೇಶಿಸಬೇಕು. ನಾವು ಹೇಗೋ ಆರಾಧನೆ ಮಾಡ್ತೇನೆ, ನಾನು ಹೇಗೋ ಇರ್ತೇನೆ ಅಂದರೆ ಅದು ನಡೆಯೋದಿಲ್ಲ. ದೇವರ ಪ್ರಸನ್ನತೆಯ ಮುಂದೆ ನಾವು ತಗ್ಗಿಸಲ್ಪಡಬೇಕು. ಅನೇಕ ಸಲ ನಾವು ನೆನೆಸಿಕೊಳ್ತೇವೆ, ದೇವರು ಏನು ಮಾಡಿದರೂ ಸಹಿಸಿಕೊಳ್ತಾರೆ, ದೇವರು ಏನು ಮಾಡಿದರೂ ನನಗೆ ಜಯವನ್ನು ಅನುಗ್ರಹಿಸ್ತಾರೆ. ನಿಮಗೆ ಜಯ ಬೇಕಾದರೆ ನೀವು ಸರಿಯಾದ ರೀತಿಯಲ್ಲಿ ದೇವರಲ್ಲಿ ಆರಾಧನೆಯನ್ನು ಮಾಡಬೇಕು. ಫಿಲಿಸ್ಟಿಯರ ವಿರುದ್ಧವಾಗಿ ಇಸ್ರೇಲರು ಯುದ್ಧ ಮಾಡುವ ಸಮಯದಲ್ಲಿ ಇಸ್ರೇಲ್ ನೆನೆಸಿಕೊಂಡರು, ನಮ್ಮೊಟ್ಟಿಗೆ ದೇವ ಮಂಜೂಷವಿದೆ, ನಾವು ಗೆಲ್ತೇವೆ ಅನ್ನೋ ಒಂದು ಭರವಸೆಯಲ್ಲಿದ್ದರು. ಆದರೆ ಆ ಸಮಯದಲ್ಲಿ ದೇವ ಮಂಜೂಷವು ಅವರ ಸಂಗಡ ಇದ್ದಾಗಿಯೂ ಸಹ ಅವರು ಫಿಲಿಸ್ಟಿಯರ ವಿರುದ್ಧವಾಗಿ ಸೋಲುವುದನ್ನು ಕಾಣ್ತೇವೆ. ಆ ಸಮಯದಲ್ಲಿ ಅನೇಕರು ಮರಣಿಸುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ನಾವು ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಪರಿಶುದ್ಧರಾಗಿ ದೇವರಿಗೆ ಯಥಾರ್ಥವಾಗಿ ನಡೆಯುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಜಯ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದರೆ ಆತನು ನಮ್ಮ ಸಂಗಡವಿದ್ದರೂ, ಆತನ ಆಲಯದಲ್ಲಿ ನಾವಿದ್ದರೂ ಸಹ ಪ್ರಾರ್ಥನೆ ಮಾಡಿದ್ರು, ವಾಕ್ಯ ಓದಿದ್ರು, ಏನೇ ಕಾರ್ಯ ಮಾಡಿದ್ರು ಆತನ ಸಮ್ಮುಖದಲ್ಲಿ ನಾವು ಶುದ್ಧರಾಗಿ ನಡೆದುಕೊಳ್ಳಬೇಕು. ಆದರೆ ಇದೆಲ್ಲ ಹೇಗೆ ಆಗ್ತದೆ ಅಂದರೆ ಪರಿಶುದ್ಧ ಆತ್ಮನ ಸಹಾಯದಿಂದ. ನಿಮ್ಮ ಜೀವಿತವನ್ನು ಪರಿಶುದ್ಧ ಆತ್ಮನಿಗೆ ಒಪ್ಪಿಸಲ್ಪಡುವಾಗ ಆತನು ನಿಮ್ಮನ್ನು ಪರಿಶುದ್ಧಪಡಿಸುವ ಆತನಾಗಿದ್ದಾನೆ. ಯೆಶಾಯನು ತನ್ನ ಜೀವಿತವನ್ನು ಅರಿಕೆ ಮಾಡ್ತಾ ಇದ್ದಾನೆ. ತನ್ನ ಜೀವಿತದಲ್ಲಿರುವಂಥ ಪಾಪವನ್ನು ನಾನು ಹೊಲಸು ತುಟಿಯವನಾಗಿದ್ದೇನೆ ಎಂದು ಹೇಳುವಾಗ ದೇವದೂತನು ಅವನ ನಾಲಿಗೆಯನ್ನು ಕೆಂಡದಿಂದ ಶುದ್ಧಿ ಮಾಡುವುದನ್ನು ಕಾಣಲ್ಪಡ್ತೇವೆ. ಎಂದು ನಮ್ಮನ್ನು ಕೂಡ ಒಪ್ಪಿಸಿಕೊಡುವುದಾದರೆ ಪರಿಶುದ್ಧ ಆತ್ಮನು ನಮ್ಮನ್ನು ಶುದ್ಧಿಪಡಿಸಿ ದೇವರಿಗೆ ಮಹಿಮೆ ಪಡಿಸುವಂತ ಮಕ್ಕಳಾಗಿ ಮಾರ್ಪಡಿಸುವ ಆತನಾಗಿದ್ದಾನೆ. ಇನ್ನು ಇದರ ಕುರಿತಾಗಿ ಅನೇಕ ವಿಷಯಗಳನ್ನು ಧ್ಯಾನಿಸಲಿಕ್ಕಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ನಾವು ಮಾಡಿ ಧ್ಯಾನಿಸೋಣ. ಇದರ ಕುರಿತಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ಸಂದೇಶವನ್ನು ಕೇಳಿದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿ ಹೃದಯಗಳನ್ನು ಬದಲಾಯಿಸ್ರಿ, ಮಾರ್ಪಡಿಸ್ರಿ. ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.